ಓಕೆ, ಒಂದು ಕಡೆಗೆ ಚನ್ನಪಟ್ಟಣ ಆಯಿತು, ಸಂಡೂರು ಆಯಿತು, ಇನ್ನು ಕೊನೆಯದಾಗಿ ಉಳ್ಕೊಂಡುವಂಥದ್ದು ಯಾವುದೋ ಶಿಗ್ಗಾವಿ ಕ್ಷೇತ್ರಕ್ಕೆ ಹೋಗೋಣ. ಅದನ್ನ ಮಾಜಿ ಮುಖ್ಯಮಂತ್ರಿ ಇದ್ರು, ಈಗ ಅವರ ಪುತ್ರ ಅಖಾಡದಲ್ಲಿದ್ದಾರೆ. ಶಿಗ್ಗಾವಿಯಲ್ಲಿ ಹೇಗಿದೆ ಮತ ಗಣಿಕೆ ಅನ್ನುವಂಥದ್ದನ್ನ ನೋಡೋಣ. ಸೊ ಲಿಂಗಾಯತ ಮತ ಬ್ಯಾಂಕ್ ಇರುವಂತಹ ಅತಿ ಹೆಚ್ಚು ಕ್ಷೇತ್ರಗಳು ಅಂತ ಅದನ್ನು ಹೇಳ್ತಾರೆ, ಬಟ್ ಅಲ್ಲಿ ಮುಸ್ಲಿಮರು ಅತಿ ಹೆಚ್ಚಾಗೇ ಇದ್ದಾರೆ. ಸೊ ಶಿಗ್ಗಾವಿಯಲ್ಲಿ ಮತಗಣಿತ ಲೆಕ್ಕಾಚಾರಗಳು ಏನು ಅಂತ ನೋಡೋಣ. ಬೊಮ್ಮಾಯಿ ಪುತ್ರನಿಗೆ ಮತದಾರ ಚಾನ್ಸ್ ಕೊಡ್ತಾರ? ಶಿಗ್ಗಾವಿಯಲ್ಲಿ ಮತದಾರನ ಒಲವು ಯಾರತ್ತ ಇದೆ? ಯಾಸಿರ್ ಪಠಾಣ್ ಖಾನ್ ಕೈ ಹಿಡಿತಾನ ಮತದಾರ? ಕಾಂಗ್ರೆಸ್ ನಾಯಕರು ಕಾರ್ಯಕರ್ತರ ಲೆಕ್ಕಾಚಾರ ಅಲ್ಲಿ ಯಾವ ರೀತಿಯಾಗಿದೆ ಅನ್ನುವಂಥದ್ದನ್ನು ನೋಡೋಣ. ಬಿಜೆಪಿಯ ಲೆಕ್ಕಾಚಾರ ಏನಿದೆ, ಕಾಂಗ್ರೆಸ್ನ ಲೆಕ್ಕಾಚಾರ ಅಲ್ಲಿ ಏನಿದೆ ಅನ್ನುವಂಥದ್ದನ್ನು, ಬಿಜೆಪಿ ಯಾವ ರೀತಿಯಾಗಿ ಅಲ್ಲಿ ಗೆಲುವು ಬರಬಹುದು ಅನ್ನುವಂಥ ಅವ್ರ ಲೆಕ್ಕಾಚಾರ ಈ ರೀತಿಯಾಗಿದೆ. ಲಿಂಗಾಯತ ಮತ ಬ್ಯಾಂಕ್ ದೊಡ್ಡ ಪ್ರಮಾಣದಲ್ಲಿ ಬಂದಿರುವಂಥ ನಂಬಿಕೆ ಅವರಲ್ಲಿ ಇದೆ. ಸೊ ಆ ನಿಟ್ಟಿನಲ್ಲೇ ಭರತ್ ಬೊಮ್ಮಾಯಿ ಗೆಲ್ಲಬಹುದು ಅನ್ನುವಂಥ ವಿಶ್ವಾಸ ಬಿಜೆಪಿಗೆ. 2ರಿಂದ 8,000 ಲೀಡ್ನಲ್ಲಿ ಭರತ್ ಗೆಲ್ಲಬಹುದು ಅನ್ನುವಂಥ ಲೆಕ್ಕಾಚಾರ ಇಟ್ಕೊಂಡಿದ್ದಾರೆ. 2ರಿಂದ 8,000 ಲೀಡ್ನಲ್ಲಿ ಮಾರ್ಜಿನ್ ಬಹಳ ದೊಡ್ಡದಾಯ್ತು, 2ರಿಂದ 8,000. ಓಕೆ, ಅವರವ್ರ ಲೆಕ್ಕಾಚಾರಗಳು. ವಕ್ಫ್ ಅಸ್ತ್ರ ಜಾತ್ಯತೀತವಾಗಿ ಪರಿಣಾಮವನ್ನು ಬೀರಿದೆ ಅನ್ನುವಂಥ ಲೆಕ್ಕಾಚಾರ. ಇದರ ಮಧ್ಯದಲ್ಲಿ ಯಾಸಿರ್ ಪಠಾಣ್ ಖಾನ್ ಜೊತೆಗೆ ಅಲ್ಲಿ ಮುಸ್ಲಿಂ ಲೀಡರ್ ಒಬ್ಬರು ಮಾತನಾಡಿರುವಂಥ ಮಾತೇನಿದೆ, ಅದು ಬಹಳ ಚರ್ಚೆಗೆ ಎಡೆ ಮಾಡಿಕೊಡ್ತು. ಅದು ದಲಿತ ಮತಗಳ ಮೇಲೆ ಹೇಗೆ ಪರಿಣಾಮವನ್ನು ಬೀರಿದೆ ಅನ್ನೋದ್ರ ಮೇಲೆ ನಿರ್ಧಾರವಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಶಿಗ್ಗಾವಿ. ನೋಡೋಣ ಅದೇನು ಅಂತ ಹೇಳಿ. ಕುರುಬ ಮತ್ತು ವಾಲ್ಮೀಕಿ, ಲಂಬಾಣಿ, ದಲಿತ, ಗಂಗಾ ಮತಸ್ಥರು ಯಾವ ಕಡೆಗೆ ತಿರುಗ್ತಾರೆ ಅಂತ ಹೇಳಿ ಅವೆಲ್ಲ ಮತಗಳು ಬಂದಿದ್ದಾವೆ ಅಂತ ಲೆಕ್ಕಾಚಾರ ಇವರದ್ದು. ಭೋವಿ ಮತದಾರರು ಕೂಡ ತಮ್ಮ ಕಡೆಗೆ ವಾಲಿದ್ದಾರೆ ಅನ್ನುವಂಥ ಲೆಕ್ಕಾಚಾರ ಬಿಜೆಪಿ ಕಡೆಗಿದೆ. ಸೊ ಗ್ಯಾರಂಟಿ ವಿಚಾರದಲ್ಲಿ ಕಾಂಗ್ರೆಸ್ ಸಂಪೂರ್ಣ ಲಾಭ ಪಡೆಯೋಕೆ ಸಾಧ್ಯವಿಲ್ಲ ಅಂತ ಬಿಜೆಪಿನೇ ಲೆಕ್ಕಾಚಾರ ಹಾಕ್ಕೊಳ್ತಾ ಇದೆ. ಹೆಂಗೆ ನಾಳೆ ಗೊತ್ತಾಗುತ್ತೆ ಅದು. ಶಿಗ್ಗಾವಿ ಕ್ಷೇತ್ರದಲ್ಲಿ ಮಹಿಳೆಯರಿಗೆ ಉದ್ಯೋಗ ಅವಕಾಶವನ್ನು ಕಲ್ಪಿಸಿಕೊಟ್ಟಿರುವಂಥದ್ದು ಸೃಷ್ಟಿಸಿದ್ದು ಬೊಮ್ಮಾಯಿಯವರು. ಹಾಗಾಗಿ ಅದರ ಲಾಭ ಭರತ್ ಬೊಮ್ಮಾಯಿಗೆ ಸಿಗುತ್ತೆ ಅಂತ ಮಹಿಳಾ ಮತದಾರರು ಬಿಜೆಪಿ ಕೈ ಹಿಡಿದಿದ್ದಾರೆ ಎನ್ನುವಂಥ ಲೆಕ್ಕಾಚಾರ ಬಿಜೆಪಿಗೆ ಇದೆ.